ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಮಿತಾ. ಇವತ್ತೊಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಅನ್ಕೊಂಡೆ. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ಅವಕಾಡೋ ಯೂಸ್ ಮಾಡಿ ಗ್ವಾಕಮೊಲಿ ಮಾಡ್ತಾ ಇದ್ದೀನಿ. ಇದು ಒಂದು ಮೆಕ್ಸಿಕನ್ ಡಿಶ್ ಆಗಿರುತ್ತೆ. ಸೊ ಇದು ಮೇನ್ಲಿ ಚಿಪ್ಸ್ ಜೊತೆಗೆ ಮತ್ತೆ ಏನಪ್ಪ ಅದು ಟಾಟಿಯಾಸ್ ಜೊತೆಗೆ ತಿಂತಾರೆ. ಟಾಟಿಯಾಸ್ಗೆ ಚಿಕನ್ ಹಾಕೊಳ್ತಾರೆ, ಇಲ್ಲಾಂದ್ರೆ ಶಿಂಪ್ ಹಾಕೋಬಹುದು. ಮತ್ತೆ ಬ್ಲ್ಯಾಕ್ ಬೀನ್ಸ್ ಹಾಕೊಂಡು ಗ್ವಾಕಮೊಲಿ ಅದ್ರ ಮೇಲೆ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ತುಂಬಾನೇ ಟೇಸ್ಟಿ ಅಂಡ್ ಹೆಲ್ದಿ ಗ್ವಾಕಮೊಲಿ, ಅವಕಾಡೋಸ್ ಸ್ಪೆಷಲಿ. ಇದನ್ನ ಹಾಗೇನೂ ತಿನ್ಬೋದು, ಡೈರೆಕ್ಟ್ ಆಗಿ ಕಟ್ ಮಾಡಿ ಸ್ಲಿಟ್ ಮಾಡಿ ಅದ್ರೊಳಗಡೆ ಸೀಡ್ ಇರುತ್ತೆ ಅದನ್ನ ತೆಗೆದು ಹಾಗೇನೂ ತಿನ್ಬೋದು. ಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಪೆಪ್ಪರ್ ಹಾಕಿ ಅದ್ರ ಮೇಲೆ ಒಂದು ಚೂರು ಲೆಮನ್ ಹಾಕೊಂಡು ತಿನ್ಬೋದು. ಇಲ್ಲ ಅಂತಂದ್ರೆ ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿ ಗ್ವಾಕಮೊಲಿ, ಇದನ್ನ ಬ್ರೆಡ್ ಟೋಸ್ಟ್ಗೂ ಯೂಸ್ ಮಾಡ್ಬೋದು. ಟೋಸ್ಟ್ ಮಾಡಿ ಅದ್ರ ಮೇಲ್ಗಡೆ ಜಾಮ್ ನಾವು ಹೇಗೆ ಹಾಕೊಂತೀವಿ ಅದೇ ರೀತಿ ಇದು ಗ್ವಾಕಮೊಲಿನ ಹಾಕೊಂಡು ತಿಂತಾರೆ. ಸೊ ಬನ್ನಿ ಇವತ್ತು ಮಾಡೋಣ ಗ್ವಾಕಮೊಲಿನ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗ್ವಾಕಮೊಲಿ ಮಾಡೋಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು, ತುಂಬ ಏನು ಜಾಸ್ತಿ ಬೇಕಾಗಿಲ್ಲ. ಇವತ್ತು ನನ್ನ ಮಗನೂ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವ್ನು ತೋರಿಸ್ತಾನಂತೆ. ಸೊ ಮೊದಲನೇದಾಗಿ ಇದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ, ಅವಕಾಡೋಸು. ಯಾ, and then we have a lime, and then we have onion, and then we have one tomato. We need one of all three of these ingredients, but like if you want to add like more avocado taste, you can get like more avocado. ಓಕೆ, ಥ್ಯಾಂಕ್ ಯು. ಸೊ 3 ಅವಕಾಡೋ ತೊಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಒಂದು ಲೆಮನ್ ತೊಗೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಸಾಲ್ಟ್ ಮತ್ತು ಪೆಪ್ಪರು ಫಾರ್ ಫ್ಲೇವರ್, ಫಾರ್ ಟೇಸ್ಟ್ಗೆ. ಸೊ ಇದನ್ನ ಬಿಟ್ಟರೆ ಆಪ್ಷನಲ್ಲು ಗ್ರೀನ್ ಚಿಲ್ಲೀಸು ಹಾಕೋಬೋದು. ನಾನು ಇವತ್ತು ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇಲ್ಲ. ಸೊ ಇದನ್ನೆಲ್ಲ ಫಸ್ಟ್ ಇವಾಗ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಂಡು ಆಯಿತು. ಅವಕಾಡೋಸ್ ಕಟ್ ಮಾಡ್ಕೊಳ್ಳೋಣ. ಆಯಿತು, ನೋಡಿದ್ರು. ಸೊ ಇದು ದಪ್ಪದು ಸೀಡ್ ಇರುತ್ತೆ. ಸೊ ಇದನ್ನು ಹೀಗೆ ಮಾಡಿ ತೆಗಿಬೋದು. ಹೀಗೆ ಸ್ಕೂಪ್ ಮಾಡಿ ಹೀಗೆ ಒಳ್ಳೆ ಒಂದು ಬೋಲ್ ಥರ ಕಾಣಿಸುತ್ತೆ. ಕ್ಲೀನಾಗಿ ಸ್ಕೂಪ್ ಮಾಡಿಬಿಡ್ಬೋದು. ಅವಕಾಡೋಸ್ನ ಸ್ಕೂಪ್ ಮಾಡಾಯಿತು. ಇವಾಗ ಇದನ್ನ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡೋಕ್ಕೆ ಈಸಿ ವೇ, ಮ್ಯಾಶ್ ಮಾಡೋಕ್ಕೆ ಫೋರ್ಕ್ ಯೂಸ್ ಮಾಡಿದ್ರೆ ನೀಟಾಗಿ ಆಗ್ಬಿಡುತ್ತೆ. ನನ್ನ ಮಗನಿಗೆ, ದೊಡ್ಡವನು ಅಷ್ಟು ತಿನ್ನಲ್ಲ ಇದನ್ನು, ಬಟ್ ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ. ಚಿಪ್ಸ್ ಜೊತೆಗೆ ನಾನು ನಾರ್ಮಲಿ ತಿನ್ನೋದು ಇದನ್ನು. ನಾನು ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನು. ಕ್ಲೀನಾಗಿ ಬಿಗ್ ಚಂಕ್ಸ್ ಸಿಗದೇ ಇರೋ ಥರ ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದು ಬಟರ್ ಫ್ರೂಟ್ ಅಂತ ಕರೀತಾರೆ ಇಂಡಿಯಾದಲ್ಲಿ. ಸೊ ಅದು ನೋಡಿ, ಇದೆಲ್ಲ ಮ್ಯಾಶ್ ಆದಮೇಲೆ ಬಟರ್ ಥರನೇ ಅನಿಸುತ್ತೆ. ಈ ಒಂದು ಟೆಕ್ಸ್ಚರ್ ಕೂಡ ಮುಟ್ಟಿದ್ರೆ ತುಂಬ ಸ್ಮೂದಾಗಿರುತ್ತೆ. ಸೊ ಇದು ಮ್ಯಾಶ್ ಮಾಡಾಯಿತು. ಸೊ ಇವಾಗ ಬಾಕಿದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಣ. ಇವಾಗ ಇಲ್ಲಿ ಹೆಚ್ಕೊಂಡಿರೋ ಆನಿಯನ್ಸ್ ಹಾಕ್ತೀಯಾ? ಹಾಕು. ಆನಿಯನ್ಸ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದು. ಒಂದು ಅರ್ಧ ಲೆಮನ್ ಹಾಕ್ತಾ ಇದ್ದೀನಿ. ಇಲ್ಲಿ ಇಂಡಿಯಾ ಥರ ಸಣ್ಣ ನಿಂಬೆನಲ್ಲಿ ಎಷ್ಟು ರಸ ಬರುತ್ತೆ ಅಷ್ಟು ಬರಲ್ಲ ದಪ್ಪ ಲೆಮನ್ಸ್ ಇದ್ರೂ. ಸೊ ಅರ್ಧ ಲೈಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಸ್ಪೇಸ್ ಮಾಡೋಣ. ಆಯಿತಾ? ಹುಳಿ ಇಷ್ಟಪಡೋರು ಸ್ವಲ್ಪ ಹಾಕೋಬೋದು, ಜಾಸ್ತಿ ಬೇಡ ಅಂದವರು ಬೇಕಾದರೆ ಆ್ಯಕ್ಚುಲಿ ಲೆಮನ್ ಕೂಡ ಸ್ಕಿಪ್ ಮಾಡ್ಬೋದು. ಬಟ್ ಲೆಮನ್ನು ಟೇಸ್ಟ್ನ ಇನ್ಹ್ಯಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದಾದಮೇಲೆ ನಮ್ಮ ಸಾಲ್ಟ್ ಆ್ಯಂಡ್ ಪೆಪ್ಪರ್
No, other side. Hangalo. Oh. Yes. Okay. Yummy and tasty guacamole is ready. The chips. ನಮ್ಮ guacamole ರೆಡಿ ಆಯಿತು. ಇದನ್ನು ಇವಾಗ ಚಿಪ್ಸ್ ಜೊತೆಗೆ ತಿನ್ನೋಣ. ಸೊ ನನ್ನ guacamole ರೆಡಿ ಆಯಿತು. ನೀವು ನೋಡಿದಾಗೆ ಇದು ತುಂಬ ಸಿಂಪಲ್ ರೆಸಿಪಿ, 10 ನಿಮಿಷದಲ್ಲಿ ಆಗ್ಬಿಡುತ್ತೆ. ಈವ್ನಿಂಗ್ ಸ್ನ್ಯಾಕ್ಗೆ ಕ್ವಿಕ್ಕಾಗಿ ಏನಾದರೂ ಬೇಕು ಅಂದರೆ, ಇಲ್ಲ ವರ್ಕಿಂಗ್ ಮದರ್ಸ್ಗೆ ಕ್ವಿಕ್ಕಾಗಿ ಏನಾದರೂ ಒಂದು ಸ್ನ್ಯಾಕ್ ಮಾಡಬೇಕು, ಮಕ್ಕಳಿಗೆ ಹೆಲ್ದಿ ಸ್ನ್ಯಾಕ್ ಮಾಡಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಆಪ್ಷನ್ಸ್. ಸೊ ನಾನು ಚಿಪ್ಸ್ ಜೊತೆಗೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕೆಲವರಿಗೆ ಈ ಟೇಸ್ಟ್ ಇಷ್ಟ ಆಗಲ್ಲ, ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ ಅನ್ಕೊತಾರೆ. ಬಟ್ ಈ ಥರ ಮಾಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಬ್ರೆಡ್ ಮೇಲೆ ಹಾಕೊಂಡು ತಿನ್ಬೋದು, ಬ್ರೆಡ್ ಟೋಸ್ಟ್ ಮೇಲೆ ಹಾಕೊಂಡು ತಿನ್ಬೋದು, ಚಿಪ್ಸ್ ಜೊತೆಗೆ ತಿನ್ಬೋದು. ನಾನು ಮೊದಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಏನು ಬಾಕ್ಸಲ್ಲಿ ಹಾಕಿ. ಇದೇ ಥರ ಸಿಂಪಲ್ ರೆಸಿಪೀಸ್ ಏನಾದರೂ ನಿಮಗೆ ಕಲಿಯೋದು ಇಷ್ಟ ಇದ್ದರೆ ಆ ರೆಸಿಪಿನ ನನಗೆ ನೇಮ್ನ ಹಾಕಿ ನಾನು ಅದನ್ನು ಮಾಡಿ ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಮತ್ತು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್.